ಕೆಲವೊಮ್ಮೆ ಆ ಸಭಿಕರನ್ನ ನೋಡಿ ಹಾಸ್ಯವನ್ನು ಮಾಡೋದು, ಆಟದ ಮನೆಯವರ ಹೆಸರನ್ನೇ ಹಾಸ್ಯ ಮಾಡೋದು, ಇಂಥದ್ದೆಲ್ಲ ಔಚಿತ್ಯವೇ ಅನ್ನೋದಾಗಿ. ಪೌರಾಣಿಕದಲ್ಲಿ ಯಕ್ಷಗಾನವನ್ನ ಉಳಿಸಿ ನೀವೇನ್ ಕೊಡುಗೆ ಕೊಟ್ಟಿದ್ದೀರಿ? ಯುವ ಪೀಳಿಗೆಯವರಿಗೆ ಕಿವಿ ಮಾತು ಅಂತ ಹೇಳಿದ್ರೆ ನಾವೇನು ಹೇಳಲಿಕ್ಕಿಲ್ಲ, ಅವರಲ್ಲಿ ಕೇಳುವ ಕಾಲ ಈಗ. ಅವರೆಲ್ಲ ಕಲಿತು ಬಂದವರೇ ಬಿಟ್ರೆ ಕಲೀಲಿಕ್ಕೆ ಬರುವವರಿಲ್ಲ. ನಾನಂತೂ ಪರಿಪೂರ್ಣನಲ್ಲವೇ ಅಲ್ಲ, ಯಾವ ಭಾಗದಲ್ಲಿ ಪರಿಪೂರ್ಣ ಅಲ್ಲ ಅಂತ ನನ್ನನ್ನು ಒಪ್ಪಿಕೊಳ್ತಿದ್ದೆ. ಆವಾಗೆಲ್ಲ ಈಗಲೂ ಪುರಾಣದ ವಿಷಯಗಳನ್ನು ಕೇಳಿದ್ರೆ ಗಟ್ಟಿಯಾಗಿ ನನಗೆ ಹೇಳಲಿಕ್ಕಿಲ್ಲ. ನನ್ನದ್ದೇ ಯಾವುದೋ ಒಂದು ರೀತಿಯಾಗಿ ನಾ ಮಾಡ್ಕೊಂಡು ಹೋಗ್ತಿದ್ದೆ ಬಿಟ್ರೆ ಹಾಗೆ. ಹಾಸ್ಯವನ್ನ ಹೇಳಿಕೊಟ್ಟು ಯಾರಿಗೂ ಕಲಿಸ್ಲಿಕ್ಕೆ ಆಗುವುದಿಲ್ಲ. ಹಾಸ್ಯದ ನಡೆಯನ್ನ ಹೇಳಿಕೊಡ್ಬೋದು ಬಿಟ್ರೆ, ಹಾಸ್ಯ ಅವರ ಮನಸ್ಸಿಗೆ ಒಪ್ಪಿಯದು ಮೂಡಿ ಬರಬೇಕೆ ಬಿಟ್ರೆ ಹಾಸ್ಯ ಹೇಳಿಕೊಡ್ಲಿಕ್ಕೆ ಆಗುದಿಲ್ಲ. ಈಗ ಮೇಳಕ್ಕೆ ಬರುವ ಹುಡುಗರು ಹೆಚ್ಚಾಗಿ ಒಂದು ಖಳನಾಯಕ ಅವರು ತಲೆಯೊಳಗಿರುವುದು, ಇಲ್ಲ ಕುಣಿದು ಈ ಮೂರನೇ ವೇಷ, ಹುಳ್ಳು ವೇಷ, ಏನೂ ರೂಪ ಇಲ್ಲದವರು. ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ. ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ತಾವು ಹಾಸ್ಯಗಾರರಾಗಿ ತೊಡಗಿಕೊಳ್ಳುವ ಕಾಲಕ್ಕೆ ಈ ಸಾಮಾಜಿಕ ಜಾಲತಾಣಗಳೇನಿಲ್ಲ ಇಲ್ಲ, ಅವಾಗ ಆ ಹೊತ್ತಿಗೆ ತಮ್ಮ ಕಲಿಯಬೇಕೆನ್ನುವ ತುಡಿತ ಇರುವುದರಿಂದ ನೀವು ಆಟ ಮುಗಿಸಿ ಇನ್ನೊಂದು ಆಟವನ್ನು ನೋಡ್ತಾ ಇದ್ದೀರಿ. ಅದು ಕಾರಣ ಅದೇ, ಕಲಿಯಬೇಕೆನ್ನುವಂಥದ್ದು. ಈಗ ಹೆಚ್ಚಾಗಿ ಆಟಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ, ಒಂದು ಕಾಲಮಿತಿ ಪ್ರದರ್ಶನ. ನಮ್ಮದು ಇಲ್ಲಿ ಮುಗಿಯುವಾಗ ನಾವು ಹೋಗೋದ್ರೊಳಗೆ ಮುಗಿದವರು ಎಲ್ಲ ಮನೆಗೆ ಹೋಗಿರ್ತಾರೆ, ಕಾಣ್ಲಿಕ್ಕೆ ಆಗುದಿಲ್ಲ. ಇದು ನಮ್ಮದು ಕಾಲಮಿತಿಯಾಗಿ ಅವರು ಪೂರ್ಣರಾತ್ರಿ ಆಗಿದ್ರೆ ನಮ್ಗೆ ಕಾಣ್ಲಿಕ್ಕೆ ಅನುಕೂಲ ಆಗ್ತದೆ. ಎಲ್ಲೂ ಹಾಗಾಗಿ ಅನುಕೂಲ ಆಗುವುದಿಲ್ಲ. ಅದೊಂದು ಆ ರೀತಿಯಾಗಿ ಮತ್ತೆ ತಾವು ಹಾಸ್ಯಗಾರರಾಗಿ ಈ ಪೌರಾಣಿಕ ಪಾತ್ರಗಳನ್ನು ಮಿಂಚಿದಂತೆ ಸಾಮಾಜಿಕ ಪ್ರಸಂಗಗಳಲ್ಲಿ ಮಾಡಿದ್ದೀರಿ. ಅಂತ ಪ್ರಸಂಗಗಳಲ್ಲಿ ತಾವು ಹೆಸರನ್ನು ಮಾಡಿದಂತ ಪಾತ್ರಗಳು ಯಾವ್ದಾದ್ರು? ಸಾಮಾಜಿಕ ಪಾತ್ರದಲ್ಲಿ ಒಂದು ಸಂದೇಶಾಪ ಅಂತ ಬಗ್ವಾಡಿ ಮಾಡದಲ್ಲಿ ಇರ್ತಿತ್ತು. ಅದರಲ್ಲಿ ಒಂದು ಕಳ್ಳು ಮಾರುವವನ, ಕಳ್ಳು ತೆಗೆಯುವವನ ಪಾತ್ರ ಇತ್ತು. ಹೌದು, ಸಾಮಾಜಿಕ ಪಾತ್ರದಲ್ಲಿ ಅದನ್ನು ಭಾರಿ ಖುಷಿ ಕೊಟ್ಟ ವೇಷ. ನಂತರ ಇದೇ ಕೀಚಕ ವಿಜಯದ ತರನೇ ಒಂದು ಜೋಡಿ ವೇಷ, ಅದು ಜಗದೀಶ್ ಹೆಗ್ಡೆರಿ, ಗಜವರ್ಮ ಅಂತ, ಅದರ ಜೋಡಿಯಾಗಿ ಒಂದು ವೇಷ ಸಾಮಾಜಿಕ. ಮತ್ತೆ ಚೆಲುವೆ ಚಿತ್ರವತಿ, ಬನಶಂಕರಿ, ಅದರಲ್ಲಿ ಒಂದು ಕಂಚುಕಿಯ ಪಾತ್ರ ತುಂಬಾ ಇಷ್ಟ ನನಗೆ. ದಿವಂಗತ ರಘುರಾಮ್ ಶೆಟ್ಟರ ಶ್ರೀದೇವಿ ಬನಶಂಕರಿ ಕಂಚುಕಿ ಪಾತ್ರ ತುಂಬಾ ಇಷ್ಟ. ಎಳಬೇರು ಶೇಖರ್ ಶೆಟ್ಟಿ ಅವರೇ, ನಾವು ಕೇಳಿದಂತೆ ಪೌರಾಣಿಕ ಪ್ರಸಂಗಗಳ ಅಚ್ಚುಕಟ್ಟನ್ನ ರಂಗದಲ್ಲಿ ಸ್ಪಷ್ಟವಾಗಿ ಮತ್ತು ಸ್ವಚ್ಛವಾಗಿ ಪ್ರಸ್ತುತಪಡಿಸುವ ಕಲಾವಿದ. ಯಾಕೆ ಈ ಮಾತು ಹೇಳಿದೆ ಅಂದ್ರೆ, ಹಾಸ್ಯ ಕಲಾವಿದರ ಯಾದಿಯಲ್ಲಿ ಕೆಲವರು ಹೊಸತನವನ್ನ ತರಬೇಕು ಮತ್ತು ಹೊಸ ಪ್ರಸ್ತುತ ಇರುವಂತಹ ಆ ಟ್ರೆಂಡ್ ಗಳನ್ನೇ ಕೊಡ್ಬೇಕು ಎನ್ನುವಂತಹದ್ದಾಗಿ ಮಾಡ್ತಾ ಇದ್ದಾರೆ. ಅದು ರಂಗಕ್ಕೆ ಒಂದು ಅನುಕೂಲವೇ ಅಥವಾ ಹಾಸ್ಯಗಾರನ ಬೆಳವಣಿಗೆಗೆ ಅನುಕೂಲವೇ? ಉದಾಹರಣೆಗೆ ಹೊಸ ಹೊಸ ಚಿತ್ರಗಳದ್ದು ಅನ್ನುವ ಒಂದು ಡೈಲಾಗ್ಗಳು ಅಥವಾ ಒಂದು ಪ್ರಸಿದ್ಧಿಯನ್ನು ಪಡೆದಂತ ಒಂದು ವ್ಯಕ್ತಿಗಳ ಮಾತುಗಳು ಅಂತದನ್ನು ರಂಗದಲ್ಲಿ ಹೋಗ್ತದೆ, ಸನ್ನಿವೇಶಾನುಸಾರವಾಗಿ ಬಳಸ್ತೇವೆ ಅನ್ನೋ ಒಂದು ಕಲ್ಪನೆ ಇದೆ. ಆದ್ರೂ ಕೂಡ ಅದು ಉತ್ತಮವೇ? ಅನುಕೂಲವೋ ಅನಾನುಕೂಲವೋ ಎನ್ನುವುದು ಅದು ಗೌಣ. ಈಗ ಕಾಲಮಾನಕ್ಕೆ ಸರಿಯಾಗಿ ಜನರನ್ನ ಸೆಳೆಯುವುದಕ್ಕಾಗಿ ಅಥವಾ ಜನರಿಗೆ ಏನೋ ಒಂದು ಒಪ್ಪುವಾಗಿ ಮನ ಮುಟ್ಟುವುದಕ್ಕಾಗಿ ಅದು ತಪ್ಪು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಪೂರ್ಣವಾಗಿ ಕೊಂಡು ಹೋದ್ರೆ ನಮ್ಮ ಯಕ್ಷಗಾನ ಮೌಲ್ಯ ಉಳಿಯುವುದಿಲ್ಲ, ಮೌಲ್ಯಕ್ಕೆ ಧಕ್ಕೆ ಆಗ್ತದೆ ಎನ್ನುವಂಥದ್ದು. ಅದನ್ನ ನಾನು ನಿಮ್ಮಲ್ಲಿ ಕೇಳ್ತೇನೆ ಶೇಖರ್ ಶೆಟ್ಟಿ ಅವರೇ, ಪೌರಾಣಿಕ ಪ್ರಸಂಗದಲ್ಲಿ ಇಂತಹದ್ದು ಒಂದನ್ನ ಸೇರಿಸ್ಕೊಳ್ಬಹುದೇ? ಅಂತ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಸಿದ್ಧಿಯನ್ನು ಪಡೆದಿರುವಂತಹ ಸನ್ನಿವೇಶಗಳನ್ನ ಅಲ್ಲಿ ತುರುಕಿಸಬಹುದೇ? ಉತ್ತಮವೇ ಅಂತ? ಪೌರಾಣಿಕದಲ್ಲಿ ಅಂತ ಸಂದರ್ಭ ಬರುವುದು ಭಾರಿ ವಿರಳ. ಹೌದು, ಆದ್ರೂ ಅಪ್ಪಿತಪ್ಪಿ ಎಲ್ಲಾರು ಒಂದು ಶಬ್ದ ಬರುವುದು ತಪ್ಪಂತ ಪೂರ್ಣ ಹೇಳಲಿಕ್ಕೆ ಆಗುವುದಿಲ್ಲ. ಶಬ್ದದಿಂದ ಒಂದು ತಪ್ಪಂತ ಹೇಳಲಿಕ್ಕೆ ಆಗ್ಲಿಕ್ಕಿಲ್ಲ. ಆದ್ರೆ ಕೆಲವೊಮ್ಮೆ ಆ ಪಾತ್ರಕ್ಕೆ ಪೂರ್ಣ ಅದಕ್ಕೆ ಅದನ್ನ ಪೋಷಣೆ ಮಾಡೋದು ಅಲ್ಲ. ಎಳಬೇರು ಶೇಖರ್ ಶೆಟ್ಟಿ ಅವರೇ, ಈಗ ಪ್ರಸ್ತುತವಾಗಿ ಕೆಲವೊಮ್ಮೆ ಹಾಸ್ಯ ಪ್ರಸಂಗಗಳ ಒಂದು ಪ್ರದರ್ಶನದಲ್ಲಿ ಕೆಲವೊಮ್ಮೆ ಹಾಸ್ಯಗಾರರು ಹಾಸ್ಯ ಸಂಭಾಷಣೆಯನ್ನು ಮಾಡ್ತಾ ಹಾಸ್ಯದ ಪೌರಾಣಿಕರ ನೆಲಗಟ್ಟನ್ನು ಬಿಟ್ಟು ವಾಸ್ತವದ ಮಾತುಗಳನ್ನು, ವಾಸ್ತವ ಪ್ರಪಂಚವನ್ನ ತೋರಿಸ್ತಾರೆ.
ಮತ್ತೆ ಕೆಲವೊಮ್ಮೆ ಆ ಸಭಿಕರನ್ನ ನೋಡಿ ಹಾಸ್ಯವನ್ನ ಮಾಡೋದು, ಆಟದ ಮನೆಯವರ ಹೆಸರನ್ನೇ ಒಂದು ಹಾಸ್ಯ ಮಾಡೋದು, ಇಂಥದ್ದೆಲ್ಲ ಔಚಿತ್ಯವೇ ಅನ್ನೋದಾಗಿ ಪ್ರಶ್ನೆ. ಅಂತ ನಿಮ್ ಬಗ್ಗೆ ನಿಮ್ಮ ಅಭಿಪ್ರಾಯ? ನಾನು ಮೊದಲೇ ಹೇಳಿದ ಹಾಗೆ ನಾನು ಕೇಳಿದಂತೆ ಹಾಸ್ಯಗಾರರಿಗೆ ಹೀಗೆ ಎನ್ನುವುದೊಂದು ವ್ಯಾಪ್ತಿ ಇಲ್ಲ. ಆದರೆ ಹಾಸ್ಯ ಅಪಹಾಸ್ಯ ಆಗಬಾರದು. ಹಾಸ್ಯದ ಹಾಸ್ಯಕ್ಕೆ ಒಂದು ಎಲ್ಲೆ ಅಂತ ಇರ್ತದೆ, ಪಾತ್ರದ ಎಲ್ಲೆ ಅಂತ ಇರ್ತದೆ, ಅದನ್ನ ಮೀರಬಾರ್ದು. ಯಾರು ಏನೇ ಮಾಡಲಿ, ಕೆಲವರು ಅವರವರ ಮನಸ್ಸಿಗೆ ಬಿಟ್ಟದ್ದು, ಕೆಲವರು ನಾಟಕೀಯವಾಗಿ, ಕೆಲವರು ಸಿನಿಮಾ ವಿಷಯಗಳನ್ನ ಅದು ಅವರವರ ಮನಸ್ಸಿಗೆ ಬಿಟ್ಟದ್ದು. ಅದು ಹೀಗೆ ಮಾಡಬೇಡಿ ಅಂತ ಹೇಳಲಿಕ್ಕೆ ಆಗುದಿಲ್ಲ. ತಕೊಂಡ್ರೆ ಆಗ್ಬಹುದು, ಹೇಳಿದವರೇ ಬಂದ ನಿಷ್ಠುರಕ್ಕೆ ಒಳಗಾಗ್ತದೆ. ಆದ್ರೆ ಅದು ಯಕ್ಷಗಾನದ ಪ್ರಪಂಚದಲ್ಲಿ ಅದು ಪೌರಾಣಿಕಕ್ಕೆ ಒಂದು ಧಕ್ಕೆ ಅನ್ನುವಂತ ಭಾವ ಅನ್ನೋದು ಇದೆ. ನೀವು ಅಲ್ಲ, ಪೌರಾಣಿಕದಲ್ಲಿ ಯಕ್ಷಗಾನವನ್ನ ಉಳಿಸಿ ನೀವು ಏನ್ ಕೊಡುಗೆ ಕೊಟ್ಟಿದ್ದೀರಿ ಅಂತ ಕೇಳಿದ್ರೆ ಉತ್ತರ ಇಲ್ಲಲ್ಲ. ಹಾಸ್ಯ ಅನ್ನೋದು ಪ್ರೇಕ್ಷಕರು ಬಂದು ಪ್ರಶ್ನೆ ಮಾಡಬಾರ್ದು. ನಮ್ಮ ಒಂದು ಮನಸ್ಸಿಗೆ ಆಗುವಂತ ವಿಷಯ ಹೇಳುದಿದ್ರೆ ಅದೇ ಹಾಸ್ಯ ಅಪಹಾಸ್ಯ ಆಗ್ಬಾರ್ದು, ಕಾಣುವವರಿಗೆ ಅಪಹಾಸ್ಯ ಆಗ್ಬಾರ್ದು. ಖಂಡಿತ ಖಂಡಿತ ಅದಾಗ್ಬಾರ್ದು. ಎಳಬೇರು ಶೇಖರ್ ಶೆಟ್ಟಿ ಅವರೇ, ಈ ಪ್ರಸ್ತುತ ಕಾಲಮಾನದಲ್ಲಿ ತಾವೊಬ್ಬ ಹಿರಿಯ ಹಾಸ್ಯಗಾರರಾಗಿ ಯುವ ಹಾಸ್ಯಗಾರರಿಗೆ ಮತ್ತು ಹಾಸ್ಯವನ್ನ ಮಾಡ್ಬೇಕಂತ ಇಚ್ಛಿಸುವಂತ ಯುವ ಕಲಾವಿದರಿಗೆ ತಮ್ಮ ಕಿವಿ ಮಾತುಗಳೇನು? ಕಿವಿ ಮಾತು ಈಗಿನ ಒಂದು ವಾಸ್ತವ ವಿಷಯದಲ್ಲಿ ನಡೆಯುತ್ತಿದ್ದದ್ದು, ಮೇಳದಲ್ಲಿ ಹಾಸ್ಯಕ್ಕೆ ತಯಾರಾಗುವ ಹುಡುಗರೇ ಕಡಿಮೆ, ಭಾರೀ ಕಡಿಮೆ. ಈಗ ತಯಾರಾಗುವ ಹುಡುಗರಿದ್ರು ನೀವು ಎಂದಂತೆ ಈ ಹೊಸ ವಿಷಯದ ಹಾಸ್ಯವನ್ನ ಮಾಡುವುದಕ್ಕೆ ತಯಾರಾಗುವವರು ಬಿಟ್ರೆ ಹಳೆ ಪ್ರಸಂಗದ ಹಾಸ್ಯವನ್ನ ಮಾಡ್ಲಿಕ್ಕೆ ಕಲೀಲಿಕ್ಕೆ ಮನಸ್ಸು ಮಾಡುವವರಿಲ್ಲ. ಮತ್ತೆ ಯುವ ಪೀಳಿಗೆಯವರಿಗೆ ಕಿವಿ ಮಾತು ಅಂತ ಹೇಳಿದ್ರೆ ನಾವೇನು ಹೇಳಲಿಕ್ಕಿಲ್ಲ, ಅವರಲ್ಲಿ ಕೇಳುವ ಕಾಲ ಈಗ. ಈಗ ಮೇಳಕ್ಕೆ ಬರುವವರೆಲ್ಲ ಕಲಿತು ಬಂದವರೇ ಬಿಟ್ರೆ ಕಲೀಲಿಕ್ಕೆ ಬರುವವರಿಲ್ಲ. ನಮ್ಮ ಕಾಲ ಆಗಲಿಕ್ಕೆ ಕಲೀಲಿಕ್ಕೆ ಬಂದದ್ದು, ನಾವು ಕಲೀಲಿಕ್ಕೆ ಬಂದದ್ದಲ್ಲ. ಆರಂಭದಲ್ಲಿ ಮೇಳಕ್ಕೆ ಬರ್ಬೇಕೆನ್ನುವ ಒಂದು ಹುಚ್ಚು, ಆಮೇಲೆ ಒಂದು ಕಲಿಯುವ ಮನಸ್ಸು, ಆಮೇಲೆ ಉದ್ಯೋಗ ಅಂತ ಅನ್ಸರ್ಸ್ಕೊಂಡು. ಈಗ ಆಗಲ್ಲ, ಗಟ್ಟಿ ಏನೂ ಹೇಳುವಾಗಿಲ್ಲ. ಈಗಿನ ಮಕ್ಕಳಿಗೆ ಗಟ್ಟಿ ಹೇಳಿದ್ರೆ ಅವ್ರು ನಾಳೆ ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿದವ್ರು ಬಾರದಿದ್ರೆ ಮ್ಯಾನೇಜರ್ ಯಜಮಾನ್ರ ಹೇಳಿದವ್ರಿಗೆ ಕೇಳ್ತಾರೆ, ನೀನ್ ಯಾಕೆ ಅವ್ರ ಸುದ್ದಿ ಹೇಳಿದಿ ಅಂತ. ಈ ತರ ಆದ್ರಿಂದ ಯಾರಿಗೂ ಏನೂ ಹೇಳುದಿಲ್ಲ. ಈಗ ಅವರು ಯಾವುದೇ ಪಾತ್ರವನ್ನದಿದ್ರು ಫೋನಲ್ಲಿ ಎಲ್ಲ ಏನ್ ಬೇಕಾದ್ರೂ ಸಿಗ್ತದಲ್ಲ, ಅದನ್ನ ಬಾಯ್ಪಾಠ ಮಾಡ್ಕೊಂಡು ಸರಿಯೋ ತಪ್ಪೋ ಅದು ಮತ್ತೆ ಅಲ್ಲಿ ಹೇಳಿ ಬರ್ತಾರಷ್ಟೆ, ವರದಿ ಒಪ್ಪಿಸಿ ಬರುವುದು ಆತರ. ಈ ರೀತಿಯಾಗಿ ಮಾಡೋದ್ರಿಂದ ಯಕ್ಷಗಾನವನ್ನ ವೃತ್ತಿಯಾಗಿ ತಗೊಂಡಂತ ಕಲಾವಿದರು ಕಲಾ ಜೀವನದ ರಂಗದಲ್ಲಿ ಸುದೀರ್ಘವಾದ ಸೇವೆಯನ್ನ ಮಾಡಬಹುದೇ, ಮಾಡ್ಲಿಕ್ಕೆ ಸಾಧ್ಯ ಉಂಟೆ? ಈಗ ವೃತ್ತಿಯಾಗಿಯೇ ಅನುಸರಿಸ್ಕೊಂಡು ಹೋಗೋರು ಭಾರಿ ಕಡಿಮೆ. ಯಕ್ಷಗಾನ ಅಂತ ಹೇಳುದು, ಈಗ ನಾವು ರಾತ್ರಿಯಲ್ಲಿ ವೇಷ ಮಾಡ್ಲಿಕ್ಕೆ ಹೋದ್ರೆ ಹಗಲಲ್ಲಿ ಬೇರೆ ಕೆಲಸ ಇರ್ತದೆ. ಹೆಚ್ಚಿನ ಕಲಾವಿದರಿಗೆ ಗೌರ್ಮೆಂಟ್ ಜಾಬ್ ಇದ್ದವರು ಇದ್ದಾರೆ, ಇತರ ವ್ಯವಹಾರವನ್ನ ಮಾಡಿಕೊಂಡಿದ್ದವರು ಇದ್ದಾರೆ, ಸ್ವಂತ ಬಿಸ್ನೆಸ್ ಮಾಡಿದವರು ಇದ್ದಾರೆ, ಮಾಡುವವರು ಇದ್ದಾರೆ. ಈಗ ಆದ್ರಿಂದ ಅಂತ ಹೇಳಲಿಕ್ಕಿಲ್ಲ. ಇದನ್ನೇ ಅನುಸರಿಸ್ಕೊಂಡು ಹೋಗುವವರು ಭಾರಿ ಕಡಿಮೆ. ಅಂತೀರಿ. ಹಾಸ್ಯಗಾರರಾಗಿ ರಂಗದಲ್ಲಿ ಉಳಿಯಬೇಕು ಅನ್ನುವಂತ ಮನಸ್ಸಿದ್ರೆ ಖಂಡಿತವಾಗಿ ಪೂರ್ಣವಾದ ಅಭ್ಯಾಸವನ್ನು ಮಾಡಿ ಅನ್ನೋದಾಗಿ ತಾವು ಹೇಳ್ತೀರಿ. ಹಾಸ್ಯಗಾರನಾಗಿ ಅಂತೇಳಿ ಪೂರ್ಣವಾಗಿ ಅಭ್ಯಾಸ ಮಾಡುವುದು ಒಳ್ಳೇದು, ಅಭ್ಯಾಸ ಮಾಡಬೇಕು. ಖಂಡಿತ ಮಾಡಿ ಅಂತ ಅವರಿಗೆ ನಾವು ತಾಕೀತು ಮಾಡ್ಲಿಕ್ಕೆ ಆಗುದಿಲ್ಲ. ಖಂಡಿತ ಅವನೊಬ್ಬ ಸ್ಥಾನಮಾನ ಕಲಾವಿದನ ಆಗ್ಬೇಕಾದ್ರೆ ಕಲಿಯುವ ಗಟ್ಟಿ ಮನಸ್ಸು ಅವನಿಗೆ ಬೇಕು. ಹೆಚ್ಚು ಬೇಕಂತ ಹೇಳ್ತಾರೆ. ಹೌದು, ಒಬ್ಬನನ್ನೇ ನೋಡಿದ್ರೆ ಅದು ಕಲೀಲಿಕ್ಕೆ ಭಾರಿ ಕಷ್ಟ. ಎಲ್ಲವರನ್ನ ನೋಡಬೇಕು, ಸುತ್ತಮುತ್ತಲಿನ ಎಲ್ಲಾ ನಾವು ಮಾಡುವ ಪಾತ್ರ ಒಬ್ಬ. ಉದಾಹರಣೆಯಾಗಿ ಒಂದು ಚಂದ್ರವಳಿ ವಿಲಾಸದ ಚಂದಗೋಪ ಯಾರ್ಯಾರು ಮಾಡ್ತಾರೆ, ಎಲ್ಲೆಲ್ಲಿ ಸಿಗ್ತಾರೆ, ಯಾರ್ಯಾರದ್ದೇ ಹಾಗೆ ಅದರಲ್ಲಿ ನಮಗೆ ಯಾವ ತಕೊಳ್ಳಿಕ್ಕೆ ಆಗ್ತದೆ. ಹಾಗೆ ಒಬ್ಬ ಒಂದು ಶಬ್ದವನ್ನ ಜನರಿಗೆ ಅದನ್ನು ಕೊಟ್ಟ ಹಾಗೆ ಅದನ್ನು ಕೊಂಡು ನಮಗೆ ಹೇಳಿದ್ರೆ ಅದು ಕೊಡ್ಲಿಕ್ಕೆ ಕಷ್ಟ ಆಗ್ತದೆ. ಅವನ ಶೈಲಿಯಲ್ಲಿ ಅವನಿಗೇ ಪಂಚ್ ಮಾಡ್ಲಿಕ್ಕೆ ಆಗುವುದು. ನಾವು ಅದನ್ನ
ಬುದ್ಧಿವಂತರಾದ್ರೆ ಅದನ್ನು ತಿದ್ದುಪಡಿ ಮಾಡಿ ಬೇರೊಂದು ರೂಪದಲ್ಲಿ ಕೊಡ್ಬೇಕು. ಸೃಜನಶೀಲತೆಯನ್ನು ಬಳಸಿಕೊಂಡು ತಮ್ಮದೇ ಆದ ಶೈಲಿಯಲ್ಲಿ ಕೊಡ್ಬೇಕು. ಆಗ ನಾವು ಕೂಡ ಜಾಣಮರೆಯ ಒಂದು ಕಲಾ ಮುಂದುವರಿಲಿಕ್ಕೆ ಆಗ್ತದೆ. ಖಂಡಿತವಾಗಿ. ಎಲದಿರು ಶೇಖರ್ ಶೆಟ್ಟಿ ಅವರೇ, ನಾನ್ ನಿಮ್ಮ ಹತ್ರ ಒಂದು ಪ್ರಶ್ನೆ ವಿಶೇಷವಾಗಿ ಕೇಳುದು. ಒಬ್ಬ ಹಾಸ್ಯ ಕಲಾವಿದನ ಅಂತ ಹೇಳಿದ್ರೆ ಅವನಿಗೊಂದು ಸ್ವರ, ಒಂದು ಆಂಗಿಕ ಅಭಿನಯ, ಒಂದು ನೃತ್ಯ, ಮತ್ತೆ ಪರಿಪೂರ್ಣವಾದಂತ ಹಾಸ್ಯದ ಜ್ಞಾನ, ಪ್ರಸಂಗದಲ್ಲಿ ಆ ಸಂಭಾಷಣೆಯಲ್ಲಿ ಒಂದು ಭದ್ರತೆ, ಇಂಥದ್ದಿದ್ದಾಗ ಮಾತ್ರ ಅವನೊಬ್ಬ ಪರಿಪೂರ್ಣತೆ ಒಂದು ಹೆಸರನ್ನು ಮಾಡ್ಲಿಕ್ಕೆ ಸಾಧ್ಯ. ತಮ್ಮಲ್ಲಿ ಅಂಥದ್ದನ್ನೆಲ್ಲ ಕಂಡೇವು ನಾವು. ತಾವು ಈ ಅಭಿನಯಗಳನ್ನ ಯಾವ ರೀತಿ ಕಲ್ತ್ಕೊಂಡ್ರಿ? ನೀವು ಕಂಡೆವು ಅಂತ ಹೇಳ್ಬಹುದು ಬಿಟ್ರೆ ಪರಿಪೂರ್ಣ ಎನ್ನುವರು ಕಡಿಮೆ. ನಾನಂತೂ ಪರಿಪೂರ್ಣ ಅಲ್ಲವೇ ಅಲ್ಲ, ಯಾವ ಭಾಗದಲ್ಲಿ ಪರಿಪೂರ್ಣ ಅಲ್ಲ ಅಂತ ನಾನು ನನ್ನನ್ನು ಒಪ್ಪಿಕೊಳ್ತಿದ್ದೆ. ಇನ್ನೂ ಕಲಿಯಬೇಕೆನ್ನುವಂತ ಹಂಬಲ ತಮ್ಮ. ಯಾವ ಪಾತ್ರವನ್ನೇ ನಾವು ಒಮ್ಮೆ ಮಾಡಿದಾಗ ಅಲ್ಲಿಗೆ ಅದನ್ನು ಬಿಡಬಾರದು, ಮತ್ತೆ 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 ಅದನ್ನು ಮತ್ತಿಸಿಕೊಳ್ಬೇಕು ನಾವು. ನಿನ್ನೆ ಮಾಡಿದ ಪಾತ್ರ ಸಂದರ್ಭದಲ್ಲಿ ಹೀಗೆ ಹೇಳಿದೆ ಹಾಗೆ ಇನ್ನೊಂದು ದಿವಸ ಬಂದಲ್ಲಿ ಮತ್ತೆ ಅದನ್ನ ಬದಲಾವಣೆ ಮಾಡಿ ನೋಡು. ಆಗ್ಲಿಲ್ಲ ಅಂತ ಆದ್ರೆ ಮತ್ತೆ ಅದನ್ನ ಬದಲಾವಣೆ ತಗೊಂಡು ಹೋಗುದು. ಒಂದು ಹಂತಕ್ಕೆ ಬಂದಾಗ ಅದನ್ನ ಅಲ್ಲಿ ಗಟ್ಟಿ ಮಾಡುವುದು. ಆ ಪಾತ್ರ ನಮ್ಮದಾಗಿ ಉಳಿತದೆ ಅವಾಗ. ಇಂಥದ್ದೇ ಡೈಲಾಗ್ ನಾವು ಹೇಳ್ಬೇಕು ಅನ್ನೋದಾಗಿ ಮತ್ತೆ ಇಂಥದ್ದೇ ಅಭಿನಯ ಮಾಡ್ಬೇಕು, ಗಟ್ಟಿ ಮಾಡ್ಕೊಂಡು. ಹೌದೌದು, ಆಗ ನಿಮ್ಮ ಕರವಶ ಆಗ್ತದೆ ಆ ಪಾತ್ರ. ಹೌದು, ಪಾತ್ರಕ್ಕೆ. ಯುವ ಹಾಸ್ಯ ಕಲಾವಿದರು ಯಾರಾದ್ರೂ ಬಂದು ತಮ್ಮಲ್ಲಿ ಇಂಥದ್ದೊಂದೊಂದು ಶೇಖರಣ್ಣ ನಮ್ಗೊಂದು ಹೇಳಿಕೊಡಿ ಅಂತ, ಅದಕ್ಕೆ ನೀವು ತಯಾರಿದ್ದೀರಾ? ಕೇಳ್ತಾರೆ. ನನಗೆ ಗೊತ್ತಿದ್ದದ್ದು, ನನಗೆ ತುಂಬಾ ಗೊತ್ತಿದೆ ಅಲ್ಲ, ಗೊತ್ತಿದ್ದದ್ದು ನಾನು ಅವ್ರಿಗೆ ಹೇಳಿಕೊಡ್ತೀನಿ. ಒಂದಷ್ಟು ಮತ್ತೊಂದು ಮಾತು, ಈ ಹಾಸ್ಯ ಕಲಾವಿದರ ಸಂಖ್ಯೆ ಯಕ್ಷಗಾನ ಪ್ರಪಂಚದಲ್ಲಿ ಕಡಿಮೆ ಇದೆ. ಇಲ್ಲಿ ಯಾರಾದ್ರೂ ಬಡಗಿನಲ್ಲಿ ಹಾಸ್ಯರು ಕಲಿಯುವವರಿದ್ರೆ, ಯಾವ್ದಾದ್ರು ಪ್ರಸಂಗಗಳ ಒಂದು ಕಲಿಕೆಯನ್ನ ಇದ್ದಿದ್ರೆ ತಾವು ಪುರುಸೋತಿದ್ದಾಗ ಕಲಿಸಿಕೊಡುವಂತ ಮನಸ್ಥಿತಿ ಇದೆಯಾ? ಈ ವಿಷಯದಲ್ಲಿ ನಾನು ಹಿಂದೆ ಒಂದು ಮನಸ್ಸು ಮಾಡಿದೆ. ಮಾರಣಗಡ್ಡೆಯಲ್ಲಿ ಒಂದು ಯಕ್ಷಗಾನ ಕ್ಲಾಸ್ ಮಾಡುವ ಅಂತ ಮನಸ್ಸಾಯ್ತು ನನ್ನ ಮನಸ್ಸಿನೊಳಗೆ. ಅದು ಆವಾಗ ಚಿತ್ತೂರು ಮಂಜೇಶ್ ಶೆಟ್ರು ಯಜಮಾನ್ರ ನಮಗೆ. ನಂತರ ಅವರಲ್ಲಿ ಕೇಳಿದಾಗ ಆಯ್ತು ಮಾಡುವಂದ್ರು. ನೈಲಾಡಿ ಶಿವರಾಮ್ ಭಟ್ರು ಅವರು ಭಾವ ಅವರಿಬ್ರು ಒಟ್ಟಾಗಿ ಮಾಡು, ಇಲ್ಲಿ ಅವರಿಗೆ ಉಳಿಲಿಕ್ಕೆ ವ್ಯವಸ್ಥೆ, ಹೋಗುವ ಖರ್ಚು ಎಲ್ಲ ನಾವು ನೋಡ್ಕೊಳ್ತು, ಹಾಸ್ಯದ ಕ್ಲಾಸ್ ಮಾಡಿದ್ವಿ ಅಂತ. ಬರೇ ನಾನು ಮಾಡ್ತೇನೆ ಅಂತ ಮುಂದುವರೆದ ಸಾಲದು, ಅದಕ್ಕೆ ಪೂರ್ವ ತಯಾರಿ ಆಗ್ಬೇಕು. ದೊಡ್ಡ ಹಾಸ್ಯಗಾರ ಕಿನ್ನಿಗೋಳಿ ಮುಖ್ಯ ಪುರಾಣ ಹಾಸ್ಯಗಾರರಲ್ಲಿ ಹೋಗಿ ಕೇಳಿದೆ, ಹೀಗೊಂದು ಉಂಟು ಮಾಡಿದ್ರೆ ಹೇಗೆ ಕೇಳಿದೆ. ಕುಂಜಾಲ ರಾಮಕೃಷ್ಣನವರು ಆವಾಗ ಇದ್ರು, ಇವರಿಬ್ರು ಈಗ ಇಲ್ಲ. ಅವರಲ್ಲಿ ಕೇಳಿದೆ ಹೇಗೆ ಮಾಡಿದ್ರೆ, ಇಬ್ರು ಒಂದೇ ಉತ್ತರ ಕೊಟ್ರು. ಇದು ಬಗ್ಗೋಡಿ ಮೇಳದಲ್ಲಿ ಅಲ್ಲ, ಬಗ್ಗೋಡಿ ಮೇಳದಿಂದ ಮಾನಗಟ್ಟೆಗೆ ಹೋದಾಗ ಹಾಸ್ಯವನ್ನ ಹೇಳಿಕೊಟ್ಟು ಯಾರಿಗೂ ಕಲಿಸ್ಲಿಕ್ಕೆ ಆಗುದಿಲ್ಲ. ಹಾಸ್ಯದ ನಡೆಯನ್ನ ಹೇಳಿಕೊಡ್ಬಹುದು. ಹಾಸ್ಯ ಅವರ ಮನಸ್ಸಿಗೆ ಒಪ್ಪಿಯೋದು ಮೂಡಿ ಬರಬೇಕೆ ಬಿಟ್ಟರೆ ಹಾಸ್ಯ ಹೇಳಿಕೊಡ್ಲಿಕ್ಕೆ ಆಗುದಿಲ್ಲ. ನೀನು ಇದಕ್ಕೆ ಕೈ ಹಾಕಿದ್ರೆ ಕಷ್ಟ ಉಂಟು ಅಂತ ಹೇಳಿದ್ರು. ನಾನಲ್ಲಿ ಕೈ ಬಿಟ್ಟು ಕಡೆ ನನಗದು ಹೌದು ಅನಿಸ್ತು. ಹಾಸ್ಯವನ್ನ ಹೇಳಿಕೊಟ್ಟು ಮಾಡ್ಲಿಕ್ಕೆ ಆಗುದಿಲ್ಲ. ಹಾಸ್ಯ ತಾನಾಗಿ ಅವನ ಮನಸ್ಸಿನಿಂದ ಉತ್ಪತ್ತಿ ಆಗ್ಬೇಕು. ನಾನು ಕೇಳುದೀಗ, ಈ ಪೌರಾಣಿಕ ಪ್ರಸಂಗದ ಒಂದೊಂದು ಪಾತ್ರಗಳು, ಬಾಹುಕನೋ ಅಥವಾ ಪಾಪಣ್ಣ ವಿಜಯ ಗುಣಸುಂದರಿಯ ಪಾಪಣ್ಣನೋ, ಇಂಥ ಪ್ರಸಂಗಗಳು ಮುಂದಿನ ತಲೆಮಾರಿಗೆ ಒಂದು ಶುದ್ಧ ಸಂಪ್ರದಾಯವಾಗಿ ಮುಂದುವರಿಯುವುದಕ್ಕೆ ಯಾರಾದ್ರೂ ಕೇಳಿದ್ರೆ ನೀವು ಕಲಿಸ್ತೀರಿ? ನನಗೆ ಅದೇ ಹೇಳಿದಾಗ ನನಗೆ ಗೊತ್ತಿದ್ದನ್ನ ಹೇಳಬಹುದು. ಮತ್ತೆ ಆ ಒಂದು ಕಲಾವಿದನ ಪ್ರತಿಯೊಂದು ಮತ್ತೆ ತಿದ್ದುಪಡಿ ಆಗುವುದು. ಈಗ ಕಾಲಮಿತಿಗೆ ಸರಿಯಾಗಿ ಪ್ರಸಂಗವನ್ನ ಅಲ್ಲಿಗೆ ಬೇಕಾದನ್ನು ತಕೊಂಡು ಬೇಡದಿದ್ದನ್ನ ಬಿಡುವುದು. ಅದು ಪೂರ್ಣವೂ ಗೊತ್ತಿರಬೇಕು, ಎಲ್ಲಿಗೆ ಬಿಡ್ಬೇಕು ಅನ್ನೋದು ಗೊತ್ತಿರಬೇಕು. ಪೂರ್ಣ ಗೊತ್ತಿದ್ದಾಗ ಮಾತ್ರ ಅದನ್ನು ಸಂಕ್ಷಿಪ್ತ ಸಾಧ್ಯ. ನಾವು ಕಲಿಸಬೇಕೆನ್ನುವಂತ ತುಡಿತಕ್ಕೂ ಕೂಡ ಹೋದವರಿದ್ದೆ. ಮುಂದೊಂದು ದಿನಮಾನಗಳಲ್ಲಿ ತಮ್ಮದೊಂದು ಪ್ರತಿಷ್ಠಾನಗಳಾಗಲಿ ಅನ್ನೋದಾಗ ನಮ್ಮ ಆಶಯ ಇದೆ. ಯಾಕೆ ಹೇಳಿದ್ರೆ ಮುಂದಿನ ಬರುವಂತ ಕಲಾವಿದರಿಗೆ ಒಂದು ಪರಿಪೂರ್ಣವಾದ ಚಿತ್ರಣ ಬೇಕು. ಈಗಲೂ ಒಂದು ಮನಸ್ಸುಂಟು, ಯಾಕೆ ಆಗುದಿಲ್ಲ ಕಲಿಸ್ಲಿಕ್ಕೆ ಖಂಡಿತವಾಗಿ ಅನ್ನೋದೊಂದು ಮನಸ್ಸುಂಟು. ಅದಕ್ಕೆ ಹಿನ್ನೆಲೆಯಾಗಿ ಸ್ವಲ್ಪ ಪ್ರೋತ್ಸಾಹ ಕೊಡುವವರು, ಗಟ್ಟಿಯಾಗಿ ಯಾರು ನಿಲ್ಲುವವರು ಇದ್ರೆ ಮಾಡಬಹುದು. ಖಂಡಿತವಾಗಿ ತುಂಬಾ ಮೇಳಗಳಿವೆ. ಕೆಲವೊಂದು ಹುಡುಗರನ್ನ ಆಯ್ಕೆ ಮಾಡ್ಕೊಳ್ಬೇಕು. ಏನು ಯಾವ ರಸವೂ ಇಲ್ಲದ ಹುಡುಗರನ್ನ ಮಾಡ್ಲಿಕ್ಕೆ ಈಗ ಪ್ರಸ್ತುತ ಚಾಲ್ತಿಯಲ್ಲಿರುವವರನ್ನ ಮತ್ತು ಪರಿಪೂರ್ಣ ಮಾಡಬಹುದು ಎನ್ನುವಂತ ನಮ್ಮ ಆಶಯ. ಇನ್ನೊಂದು, ಕೆಲವೊಂದು ಹುಡುಗರಿಗೆ ಹಾಸ್ಯ ಪ್ರವೃತ್ತಿ ಇರ್ತದೆ, ಅವ್ರು ಹಾಸ್ಯಕ್ಕೆ ಬರೋಕೆ ಒಪ್ಪುವುದಿಲ್ಲ. ಈಗ ಮೇಳಕ್ಕೆ ಬರುವ ಹುಡುಗರು ಹೆಚ್ಚಾಗಿ ಒಂದು ಖಳನಾಯಕ ಅವರು ತಲೆಯೊಳಗಿರುವುದು, ಇಲ್ಲ
ಕುಣಿದು ಈ ಮೂರನೇ ವೇಷ ಹುಳ್ಳು ವೇಷ. ಒಂದು ವೇಷ. ಏನೂ ರೂಪ ಇಲ್ಲದವರು ವೇಷ ಮಾಡುವುದು. ನಮ್ಗಾಗ ಆವಾಗೆಲ್ಲ ನೀಲವರ ಮಾಬಲ್ ಶೆಟ್ರು, ಹಳ್ಳಾಡಿ ಕೃಷ್ಣಪ್ಪನವರು, ನಮ್ಮ ಐರ್ವಲ್ ಆನಂದ ಶೆಟ್ರು ಅಂತ ಕಲಾವಿದರು, ಇವ ಹಾಸ್ಯ ಮಾಡುವುದೇ ಒಳ್ಳೇದು, ನೀನು ಹಾಸ್ಯ ಮಾಡು ಅಥವಾ ಬಣ್ಣದ ವೇಷ ಮಾಡು. ಯಾಕೆ ನನಗೆ ಭಾಷೆ ಇದು ಕಮ್ಮಿ, ಪುರಾಣ ಜ್ಞಾನತ್ವ ಇಲ್ಲ, ಹಿಡಿತಗಳು ಆಗ ಇಲ್ಲ. ಆವಾಗೆಲ್ಲ ಈಗಲೂ ಪುರಾಣದ ವಿಷಯಗಳನ್ನು ಕೇಳಿದ್ರೆ ಗಟ್ಟಿಯಾಗಿ ನನಗೆ ಹೇಳಲಿಕ್ಕಿಲ್ಲ. ನನ್ನದ್ದೇ ಯಾವುದೋ ಒಂದು ರೀತಿಯಾಗಿ ನಾ ಮಾಡ್ಕೊಂಡು ಹೋಗ್ತಿದ್ದೆ ಬಿಟ್ರೆ ಹಾಗೆ ಪುರಾಣದ ಒಂದು ಪಾತ್ರ, ಆ ಪಾತ್ರಕ್ಕೆ ಎಷ್ಟು ಬೇಕಷ್ಟು ಅಂತ ತಿಳ್ಕೊಳ್ಳೋದು. ಇವ ಯಾವ ವಂಶದವ, ಎಲ್ಲಿಂದ ಬಂದ, ಹೇಗೆ, ಈ ತರ ಯಾವ ವಂಶ ಎಲ್ಲಿಂದ ಬಂದ. ಹೌದು. ಹೋಗಿ ಚಂದ್ರವಂಶದವನ್ನ ಸೂರ್ಯವಂಶಕ್ಕೆ ಹೇಳುದು, ಸೂರ್ಯವಂಶದವನ್ನ ಚಂದ್ರವಂಶಕ್ಕೆ ಹೇಳುದು, ಅದಷ್ಟು ಅಸಂಬದ್ಧ ಇನ್ಯಾವುದಿಲ್ಲ. ಪಾತ್ರಕ್ಕೆ ಔಚಿತ್ಯವಾಗಿ ಹಾಸ್ಯವನ್ನು ಮಾಡುವಂತ ಮುಂದೆ. ಹೌದು. ಯಲಬೇರು ಶೇಖರ್ ಶೆಟ್ಟಿ ಅವರೇ, ತಾವೀಗ ಹಾಸ್ಯವನ್ನು ಹೇಳಿದಾಗ ಎದುರು ಪಾತ್ರ ಎನ್ನುವಂಥದ್ದು ಪಂಚ ಆಗ್ಬೇಕಾದ್ರೆ ಎದುರು ಪಾತ್ರ ಬೇಕೇ ಬೇಕು. ಹಾಗೆ ರಂಗದಲ್ಲಿ ಭಾಗವತರು ಕೂಡ ಹಾಸ್ಯವನ್ನು ಎತ್ತುತ್ತಾರೆ. ಹೌದು. ತಮ್ಮ ಜೀವಮಾನದಲ್ಲಿ ಅನೇಕ ಭಾಗವತರನ್ನ ಕಂಡಿದ್ದೀರಿ, ಜೊತೆಯಲ್ಲಿ ಅನೇಕ ಎದುರು ಪಾತ್ರಧಾರಿಯನ್ನು ಕಂಡಿದ್ದಾರೆ. ತಮಗೆ ಇಷ್ಟವಾದಂತ ಮತ್ತು ರಂಗದಲ್ಲಿ ತಮಗೆ ಹಿತ ಎನಿಸಿದಂತ ಕೆಲವರನ್ನ ಹೆಸರನ್ನು ಹೇಳ್ಬೋದು. ಕೆಲವು ಭಾಗವತರಿದ್ದಾರೆ. ನಾನು ಆರಂಭದಲ್ಲಿ ನರಸಿಂಹದಾಸರು, ನಾ ಕೋಳಂಗಿ ಮಾಡುವಾಗ 1 ವರ್ಷ ನರಸಿಂಹದಾಸರಿಂದ ಆರಂಭ, ದೊಡ್ಡ ಭಾಗವತರು. ನರಸಿಂಹದಾಸರು ನಂತರ ಮರಿಯಪ್ಪಾಚಾರ್ ಅವರು ಹಾಸ್ಯಕ್ಕೆ ಪೂರಕ ಬಿಟ್ಟರೆ ಹಾಸ್ಯವನ್ನು ಎತ್ತಿಕೊಳ್ಳುವುದು ಭಾಗವತರಲ್ಲ, ಅದು ಆಕ್ಷೇಪ ಅಲ್ಲ, ಒಬ್ಬೊಬ್ರು ಅನುಸರಿಸ್ಕೊಂಡು ಬಂದ ಹಾಗೆ. ಇನ್ನು ನಮ್ಮ ಗೋಪಾಡಿ ಉಮೇಶ್ ಸುವರ್ಣರು ಹಾಸ್ಯವನ್ನು, ನಾನು ಬಯಲಾಟದ ವಿಷಯ ಮಾತ್ರ, ನನ್ನ ಒಡಗಾಟದಲ್ಲಿದ್ದ ವಿಷಯ ಮಾತ್ರ ಇದು. ಉಮೇಶ್ ಸುವರ್ಣರು ಹಾಸ್ಯಕ್ಕೆ ತುಂಬಾ ರಂಗದಲ್ಲಿ ಗಂಭೀರವಾಗಿ ಅವರು ಪ್ರೋತ್ಸಾಹ ಕೊಡುವರು. ಒಂದು ಶಬ್ದ ಅಶ್ಲೀಲವೋ ಅಸಂಬದ್ಧವೋ ಬಂದ್ರೆ ಮರುದಿವಸ ಅವರು ಒಬ್ಬರಲ್ಲಿ ಕರೆದು ಆ ಶಬ್ದ ಒಂದು ಹೇಳ್ಬೇಡ, ಬೇಡ ಅದು, ಹಾಗಂತ ಹಾಸ್ಯ ಎಷ್ಟೋ ಪೂರಕರಾಗು. ಇನ್ನು ಈಗ ಈ ತಿರುಗಾಟದಲ್ಲಿ ಒಟ್ಟಿಗೆ ನಮ್ಮ ಎರಂಜಲ್ ಗೋಪಾಲ್ ಕಾಣಿದ್ರು, ಹಾಸ್ಯ ಅಂದ್ರೆ ತುಂಬಾ ಪ್ರೀತಿ ಅವರಿಗೆ. ಎರಂಜಲ್ ಗೋಪಾಲ್ ಕಾಣಿದ್ರು ಅವರೇ ಹಾಸ್ಯವನ್ನ ತುಂಬಾ ತುಂಬಾ ಮತ್ತು ಎತ್ತಿಕೊಳ್ಳುವಂತ ರಂಗದಲ್ಲಿ ಮತ್ತೆ ತುಂಬಾ. ಹೌದೌದು. ಹಿಂದಿನಿಂದ ಭಾಗವತರ. ಮತ್ತೆ ಇನ್ನು ನಮ್ಮ ಸುಧಾಕರ್ ಕೊಟ್ಟರು, ಅವರು ಆಗ ಹಾಸ್ಯ ಪ್ರಿಯರು ರಂಗದಲ್ಲಿ. ಎಲ್ಲ ಭಾಗವತರನ್ನ ಸ್ಮರಿಸ್ತೀವಿ. ಹಾಗೆ ದೊಡ್ಡ ದೊಡ್ಡ ವೇಷಗಾರಗಳನ್ನ ಆಗ್ಲಿ ಹೇಳಿದ್ರು. ಅಲ್ಲ, ಕೆಲವೊಂದು ಹೆಸರು ಬಿಟ್ಟು ಹೋಗಿದೆ, ಕೆಲವರು ಬೇಸರ ಆಗಬಾರ್ದು. ಇಲ್ಲ, ಸಂಬಂಧಿಗೆ ತುಂಬಾ ಜನ ಒಡನಾಟ ಮಾಡಿದ್ದಾರೆ, ಅವರೆಲ್ಲರನ್ನ ಸ್ಮರಿಸ್ತೀವಿ. ಹೌದೌದು. ಯಕ್ಷಗಾನ ಕಲಾವಿದರ ಬದುಕಿನ ಕತೆ, ವ್ಯತೆ, ನೋವು ನೋಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ. ಮದನ ತೇರ ನೇರಿ ಬಂದ ಸುಧತೆ ಪ್ರಣಯಕ್ಕೆ, ಮದನ ತೇರ ನೇರಿ ಬಂದ